गज प्रपञ्चकालिमप्रभावलम्बिकण्ठकन्दली रुचिप्रबद्धकन्धरं स्मरच्छिदं पुरच्छिदं भवच्छिदम् अखल्वसर्वमङ्गलाकलाकदम्बमञ्जरी रसप्र ಸ್ವಾಗತ ಮಾಡ್ತಾವ್ರೆ ಕೊಟ್ಟಿದ್ದು ಈ ಜಗತ್ತಿನಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ಪ್ರಾರ್ಥನೆ ಮತ್ತು ಪ್ರಯತ್ನ. ಪ್ರಾರ್ಥನೆಯೂ ಕೂಡ ವಿಫಲವಾಗೋದಿಲ್ಲ, ಪ್ರಯತ್ನವಂತೂ ವಿಫಲವೇ ಆಗೋದಿಲ್ಲ. ಪ್ರಾರ್ಥನೆ ಒಮ್ಮೊಮ್ಮೆ ವಿಫಲ ಆಗಬಹುದೇನೋ, ಆದರೆ ಪ್ರಯತ್ನ ಮಾಡದೇ ಇದ್ದಾಗ, ಸತ್ ಪ್ರಯತ್ನವನ್ನ ಮಾಡದೇ ಇದ್ದಾಗ, ಹಾಗಾಗಿ ಪ್ರಾರ್ಥನೆ ಮತ್ತು ಪ್ರಯತ್ನಗಳ ಮೂಲಕ ಪ್ರತಿಯೊಬ್ಬರನ್ನು ಕೂಡ ರಾಜಯೋಗಕ್ಕೆ ತಂದು ನಿಮ್ಮ ಲೌಕಿಕ ಜೀವನವನ್ನು ಕೂಡ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಪಾರಮಾರ್ಥಿಕ ಜೀವನಕ್ಕೆ ನೀವು ಬಂದ್ರೆ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುವುದು ಹೇಗೆ, ನಿಮಗೆ ನೀವೇ ಹೇಗೆ ಅದನ್ನ ಫಿಲ್ ಮಾಡ್ಕೋಬಹುದು, ಆ ಡಿಫಿಸಿಟ್ ಅನ್ನ, ಆ ಕೊರತೆಯನ್ನ ಅನ್ನುವ ವಿಧಾನವನ್ನ ಸರಳವಾಗಿ, ಸೂಕ್ಷ್ಮವಾಗಿ, ಅಷ್ಟೇ ಗಂಭೀರವಾಗಿ, ಅಷ್ಟೇ ಪ್ರೀತಿಯುಕ್ತವಾಗಿ ನಮ್ಗೆಲ್ಲರೂ ಕೂಡ ಯಾವಾಗ ಬೇಕಾದರೂ ತಿಳಿಸುವಂಥದ್ದು. ಯಾವಾಗ ಬೇಕಾದ್ರೂ ನಾವು ಪ್ರವೇಶ ಮಾಡಿ ಕಲ್ತ್ಕೋಬಹುದು, ಎಲ್ಲಿ ಬೇಕಾದರೂ ಅದರ ಅವಶ್ಯಕತೆಯನ್ನು ನಾವು ಪೂರೈಸಬಹುದು. ಹಾಗೆ ಜಗತ್ತಿನಾದ್ಯಂತ ಸಾವಿರಾರು ಲಕ್ಷಾಂತರ ಆಶ್ರಮಗಳನ್ನ, ಸಂಸ್ಥೆಗಳನ್ನ ಮಾಡಿಕೊಂಡು ಇವತ್ತು ಒಂದು ಅದ್ಭುತವಾದ ಶಕ್ತಿಯನ್ನು ಈ ಜಗತ್ತಿಗೆ ತುಂಬುತ್ತಾ ಇರುವಂತಹ ಸಂದರ್ಭದಲ್ಲಿ ಮೈಸೂರಿನ ಲಕ್ಷ್ಮೀಜಿ ಅಕ್ಕವರು ಅದ್ಭುತವಾದಂತ ಒಂದು ಪ್ರತಿಭೆ. ಅವರು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಎಷ್ಟು ಪ್ರೀತಿಯಿಂದ ನಡ್ಕೊಂತಾರೆ ಅಂದ್ರೆ, ನಾನಂತೂ ನನ್ನ ಮನದಾಳದ ಮಾತುಗಳನ್ನು ಹೇಳ್ತೀನಿ. ಇಂಥ ಅವಕಾಶ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಅವರು ನಿಜವಾಗ್ಲೂ ಕೂಡ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮದರ್ ತೆರೇಸಾ. ನಾವು ಮದರ್ ತೆರೇಸಾರನ್ನ ನೋಡಿಲ್ಲ, ಆದ್ರೆ ಮದರ್ ತೆರೇಸಾ ಅವರ ಬಗ್ಗೆ ಕೇಳಿದೀವಿ. ತ್ಯಾಗ ಮತ್ತು ಸೇವೆಯ ಮೂಲಕ ಮನುಷ್ಯನನ್ನ ಹೇಗೆ ಉದ್ಧಾರ ಮಾಡಬಹುದು. ಪುಣ್ಯ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೀತಾ ಇದೆ.